ಬರ್ತೇನ ನೀ ಇದ್ರ ಚಲೋ ಅನ್ಸ್ತದಲ್ಲ ಅದಕ್ಕೆ ಅಲ್ಲಿ ಹುಡುಗಿಯರಿಗೆ ಮೆಹಂದಿ ಶುರು ಮಾಡ್ಯಾರ ಅವ್ರ ಆ ಹುಡುಗರ ಕಡೆ ನಿನ್ನೋದು ಬಿಟ್ಟು ನಾ ಇಲ್ಲಿ ಬರ್ಲೇನೆ ಅವ್ರ ಪಾಡಿಗೆ ಅವ್ರು ಹಚ್ಕೊಂತಿರ್ತಾರ ಅವ್ರ ಪಾಡಿಗೆ ಅವ್ರು ಹಚ್ತಿರ್ತಾರ ನೀ ಯಾಕೆ ತಲೆ ಕೆಡಿಸ್ಕೊಂತಿ ಅಷ್ಟೇ ತಲೆ ಕೆಡಿಸ್ಕೊಳ್ಳೋದಲ್ಲ ಅವ್ರು ಮೆಹಂದಿ ಹಚ್ಚಾತಾರಲ್ಲ ಮತ್ತೆ ಅವ್ರ ಜೊತೆ ಕುಂದಿರ್ಬೇಕಲ್ಲ ನಾವು ಪಾಪ ಯಾರು ಒಬ್ರೆ ಇರ್ಲಿವಾ ಸ್ನೇಹಿ ಅದಾಳಲ್ಲಿ ನಡಿ ಮತ್ತೆ ಜಯಕನ್ ಕರ್ಕೊಂಡು ಹೋಗೋಣ ಅಂತ ನಾವು ಅಲ್ಲಿ ಕುಂದ್ರೋಣ ಅಂತ ಹೆಂಗ್ ಹಚ್ತಾರ ಮೆಹಂದಿ ನೋಡೋಣ ಜಯಕ್ಕ ಯವ್ವ ಹಂಗೆ ಹಚ್ಚಿರ್ತಿಲಿ ಮತ್ ನೀ ಅದು ಚಿರತ್ತಿಲ್ಲ ಮತ್ ನಾಳೆ ಚೀರ್ಲಿಲ್ಲ ಮತ್ತೆ ಕೇಳಿಸ್ಬೇಕ ಬೇಡ ಜಯಕ್ಕ ಯವ್ವ ಯವ್ವ ಯಾ ಪರಿಚಯ ಹಚ್ತಾರ ಇವ್ರೆ ಯವ್ವ ಜಯಕ್ಕ ಜಲ್ದಿ ಬಾರ ನಾನು ಮೆಹಂದಿ ಹಚ್ಚಿಸ್ಕೋಬೇಕು ಮದುವೆ ಮಕ್ಕಳಿಗೆ ನಿನಗೆ ಹತ್ರ ಬಾಯ್ದು ಬಿಡ್ಲಿ ಮತ್ತೆ ನನ್ನ ಮಕ್ಕಳ ಮದ್ವೆ ಇತ್ವಾ ಮತ್ ನಾನು ಮಿಂಚ್ಬೇಕಲ್ಲ ಮದ್ವೆ ಒಳಗ ಸರಿ ತಗೋ ಮಿಂಚು ಅಲ್ಲೇ ಬಂದವ್ರ ಮದುಮಗಳು ಯಾರು ತಾಯಿ ಯಾರು ಅಂತೇಳಿ ಕನ್ನಡದೊಳಗ ಕನ್ಫ್ಯೂಸ್ ಆಗ್ಬಿಡ್ಬೇಕು ನೋಡ ನಮ್ ಡ್ಯೂಟಿನ ಹಂಗೈತೆ ಮದುಮಗಳಿಗೆ ತಾಯಿ ಅನ್ನಂಗಿಲ್ಲ ನಮಗ ತಂಗಿ ಇಲ್ಲ ಅಂದ್ರೆ ಅಕ್ಕ ಅಂತಾರೆ ಇದಕ್ಕೇನು ಕಮ್ಮಿ ಇಲ್ಲ ಏನ್ರಲೇ ಏನ್ ನಡ್ತೀರಿ ಇಬ್ರು ಹಂಗೆ ಚಿರಾತಿರಿ ಯಾವ ಜಯಕ ನಿನ್ ಮಕ್ಕಳ ಅಲ್ಲಿ ಮೆಹಂದಿ ಶಾಸ್ತ್ರ ಶುರು ಆಗಿತ್ತಿ ನೀ ಬಂದು ನೋಡ್ಬಿಟ್ಟು ಏನ್ ಮಾಡತ್ತಿ ಏನಿಲ್ಲ ಸ್ವಲ್ಪ ಕೆಲಸ ಇತ್ತಾ ಅದಕ್ಕೆ ಇಲ್ಲಿ ಬಂದು ನಿಂತೇವ ಅವ್ವ ತಾಯಿ ದಿನಾಲು ಇದ್ದಿದ್ದ ಕೆಲಸಗಳು ಬಾಲಿ ನಾನು ಮೆಹಂದಿ ಹಚ್ಚಿಸ್ಕೋಬೇಕು ನೀನು ಕರೆಯಕಂತ ಅಲ್ಲ ಬಿಟ್ಟು ಬಂದನ್ನ ಈಗ ಅಲ್ಲೋಳ ಬಾಲಿ ಎಷ್ಟೊಂದು ಮೆಹಂದಿ ಹಚ್ಚಾರ ಅಂತೇಳಿ ನಡಿವಾ ಎಲ್ಲ ನಿನ್ಮ್ಯಾಗ ಬಿಟ್ಟು ನಿಂತು ಬಿಟ್ಟೆ ನಾನು ಪಾಪ ನಾನು ಬಂದು ನೋಡೇ ಇಲ್ಲ ಅಲ್ಲೆಲ್ಲ ಏನೇನು ತಯಾರಿ ಆಗೈತೋ ಏನೇನು ನಡೆಯುತ್ತೋ ಏನೋ ಗೊತ್ತಿಲ್ಲ ನನಗಂತರು ನನ್ನ ಮಕ್ಕಳ ಮನೆಗೆ ನಾ ಬಿಟ್ಟೇನೆ ಚುರುಗ ನಿಂತು ಮಾಡ್ಸಣ್ಣ ಎಲ್ಲಾನು ಅಲ್ಲಿ ಬಾ ಇಲ್ಲಿ ಅದಕ್ಕೆ ಅವ ನಿನ್ಮ್ಯಾಗ ಬಿಟ್ಟಿದ್ದೇನೆ ನಡಿ ನೋಡೋಣ ಅಂತ ಹೆಂಗಾಗಿದ್ರವ ಮೆಹಂದಿ ಇಬ್ರದು ಇಷ್ಟ ಆಗ್ತದೆ ಇಬ್ರಿಗೂ ಸೇಮ್ ಹಾಕಿ ನೋಡು ಮಸ್ತ್ ಆಗಿದ್ಲಿ ನಂಗೆ ಭಾಳ ಇಷ್ಟ ಆಗ್ತದೆ ಮೆಹಂದಿ ಸೂಪರ್ ಅಂದ್ರೆ ಸೂಪರ್ ಅಲ್ಲಿ ನೀವಾಗ ಮೆಹಂದಿ ಕಲ್ತಿಲಿ ನೀವೇನ್ರವ ಕಾಲೇಜ್ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗಾತ್ರಿ ಮತ್ತೆ ನಾ ಏನು ಮಾಡಲಿ ಕಾಲೇಜ್ ಮುಗಿಸಿ ಮತ್ತೆ ಮೆಹಂದಿ ಕ್ಲಾಸ್ ಹಚ್ಚಿದೆ ಕೆಲ್ಸಕ್ಕೆ ಹೋಗಬೇಡ ಅಂತಂದ್ರೆ ಮೆಹಂದಿ ಕ್ಲಾಸ್ ಹಚ್ಚಿದೆ ಮತ್ತೆ ಮೆಹಂದಿ ಕಲಿತೆ ಮೆಹಂದಿ ಒಳಗೂ ಈಗ ಭಾಳ ಐತಲ್ವಾ ಅದಕ್ಕೆ ಹೌದು ಬಿಡ ಈಗ ಮೆಹಂದಿ ಒಳಗೂ ಭಾಳ ಐತಿ ಈಗ ಕಲ್ತ್ರ ಮಸ್ತ್ ಡಿಸೈನ್ ಆಗಿತ್ಲಿ ಅಯ್ಯೋ ಇದನ್ನ ಕಲಿಯಾಕ 3 ತಿಂಗಳ ಬೇಕಾಗಿತ್ತು ಗೊತ್ತಂಗೆ ಅಯ್ಯೋ ಸಾಕಾಗ್ಬಿಡ್ತಿತ್ಲಪ್ಪ ಕುಂತು ಸೊಂಟ ಬೆನ್ನು ಬಂದ್ಬಿಡ್ತೈತೆ ನೋಡಂಗೆ ತೆಗಿಯೋಷ್ಟಿಗೆ ಟೈಮ್ ಹಿಡಿತಲ್ಲ ಮತ್ತೆ ಅಡ್ರಲ್ಲ ಇಷ್ಟು ಹೊಲಸಿದ್ರಿ ನೀವು ನಿಮ್ಮ ಮದ್ವೆಗೆ ಮಾತಾಡಿಲ್ಲ ನನಗೆ ಅದು ಕುಸುಮಾ ಆಂಟಿ ನಮ್ಮ 2 ಮಕ್ಕಳಿಗೆ ಮೆಹಂದಿ ಹಾಕ್ಬಾರ್ವ ಅಂತ ಹೇಳಿದಾಗ ಗೊತ್ತಾಗಿತ್ತು ನನಗೆ ನಿನಗೆ ಮೆಹಂದಿ ಹಾಕಕ್ಕೆ ಬರ್ತೈತೆ ಅಂತ ಹೇಳಿ ನಮಗೇನು ಗೊತ್ತಿತ್ಲೇ ನಿಂಗೆ ಗೊತ್ತಿಲ್ಲೇನ ಹಂಗ ನಂಗೆ ಗೊತ್ತಿಲ್ಲ ನಿಮ್ಮ ಮಮ್ಮಿ ಕರೆದ್ರೆ ನನಗೆ ನಮ್ಮ ಮಮ್ಮಿ ಒಂಥರ ನ್ಯೂಸ್ ಚಾನಲ್ ಇದ್ದಾಗ ಎಲ್ಲಿಂದ ಸುದ್ದಿ ಗೊತ್ತಾಗ್ತಾ ಗೊತ್ತಿಲ್ಲ ಮಮ್ಮಿಗೆ ನನಗ ಗೊತ್ತಿಲ್ಲ ನಮ್ಮ ಮಮ್ಮಿ ಗೊತ್ತಿದೆ ಅಂತೇಳಿ ನಿಮ್ಮ ಮೆಹಂದಿ ಕ್ಲಾಸ್ ಹಚ್ಚಿ ನಿಮ್ಮ ಮೆಹಂದಿ ಕಲ್ತಿ ನನಗೆ ಗೊತ್ತಿದ್ದೆ ನನಗೆ ಗೊತ್ತೇ ಇಲ್ಲ ಅದು ಮಾತು ಮಮ್ಮಿ ನಾನಂದೆ ಮಮ್ಮಿ ನಾನು ಮೆಹಂದಿ ಹಾಕೋರ್ಗೆ ಬುಕ್ ಮಾಡ್ತೀನಿ ಅಂತೇಳಿ ಯಾರು ಹೇಳಬೇಡ ಇಲ್ಲ ನಂಗೆ ಒಬ್ರು ಗೊತ್ತಿದ್ದಾರೆ ಅವ್ರು ಹೇಳ್ತೇನೆ ನಾನು ಅಂತಂದ್ಲೆ ಅದು ನಿನ್ನ ಹೆಸರು ಹೇಳೇ ಇಲ್ಲ ನಮ್ಮವ್ವ ಮತ್ತೆ ಅದನ್ನು ಕೇಳಿ ನಾನು ಚಲೋ ಹಾಕ್ತಾರಿಲ್ಲ ಗೊತ್ತಿಲ್ಲ ನಾನು ಸುಮ್ಮನೆ ಬೇರೆ ಕಡೆ ಮಾಡ್ತೀನಿ ಅಂತೇಳಿ ಅವ್ರು ಚಲೋ ಹಾಕ್ತಾರೆ ಚಲೋ ಕಲ್ತಾರೆ ಅಂತ ಅಂದಿದ್ದಕ್ಕೆ ನಿನಗೆ ಓಕೆ ಮಾಡಿದ್ದು ಗೊತ್ತೇನೆ ಅದು ನೀನಂತ ಗೊತ್ತಿದ್ದೇ ಇಲ್ಲ ಹೌದು ಹೂಲೆ ಆಂಟಿನೂ ನನಗೂ ಹೇಳಿದ್ರಪ್ಪ ನೀ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ ನಾ ಹೇಳ್ತೀನಿ ಮೆಹಂದಿ ಹಾಕೋರ್ಗೆ ನೀವು ಸುಮ್ಮನೆ ಅವ್ರಿಗೆ ಹುಡ್ಕೊಂಡು ಕುಂದ್ರಬೇಡ್ರಿ ನಂಗೆ ಗೊತ್ತಿದ್ರ ಅಂತೇಳಿ ಹೌದಾ ಚಲೋ ಆಯ್ತು ನೋಡಿ ಆಂಟಿ ಹೇಳಿದ್ದು ಚಲೋ ಆದ್ಬಿಡು ಏನು ಸ್ಟಾರ್ಟಿಂಗ್ ಏನಿದೆ ನಾ ಕಲ್ತು 3 ತಿಂಗಳು 4 ತಿಂಗಳಾತು ಮತ್ತು ಮನ್ಯಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಿದ್ದೆ ಪ್ರಾಕ್ಟೀಸ್ ಮಾಡಿದಾಗ ಫಸ್ಟ್ ಕಸ್ಟಮರ್ ಅಂದ್ರೆ ನೀವೇ ಇಬ್ಬರು ನೋಡಿ ನನಗೆ ಅಡ್ಡಿ ಇಲ್ಲೇ ಫಸ್ಟ್ ಟೈಮ್ ಅಂದ್ರು ಫುಲ್ ಚಲೋ ತಂಗ ಹಾಕಿ ಮತ್ತು ಇಷ್ಟು ಚಲೋ ಡಿಸೈನ್ ಹಾಕಿ ಈ ಹಳ್ಳಿಯಾಗ ಎಲ್ಲಿ ಬರ್ಬೇಕಲ್ಲ ಆರ್ಡರ್ಸ್ ಎಲ್ಲ ನೀನು ಆನ್ಲೈನ್ ಒಳಗದೆಲ್ಲ ಬಿಡೆ ನನಗೆ ಹೇಳ್ತೀನಿ ಹೇಳಲ್ಲೇ ಇನ್ಸ್ಟಾಗ್ರಾಮ್ ಒಳಗೆ ಫೇಸ್ಬುಕ್ ಒಳಗೆ ಅದೆಲ್ಲ ಬಿಡಾಕ ಅದನ್ನ ನಮ್ಮ ಡೀಟೇಲ್ಸ್ ಅವೆಲ್ಲ ಹಾಕಿ ಮತ್ತು ನಂಬರ್ ಹಾಕಿ ಅದೆಲ್ಲ ಬಿಟ್ಟರೆ ಆರ್ಡರ್ಸ್ ಎಲ್ಲ ಬರ್ತಾವ ಅಂತೇಳಿ ಮತ್ತೆ ಎಲ್ಲರೂ ಹಂಗೆ ಮಾಡ್ತಾರೆ ಈಗ ಡೈರೆಕ್ಟಾಗಿ ಯಾರು ಬರೋಂಗಿಲ್ಲ ಈಗ ಮೊಬೈಲಲ್ಲಿ ನೋಡ್ಕೊಂಡು ಬರೋರಿಗೆ ಎಲ್ಲರೂ ಹಂಗೆ ಮಾಡಿ ನೀನು ಅಷ್ಟೇ ಮಾಡ್ಕೊಂಡು ಮಾಡೇನಿ ಈಗ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ತೀನಿ ಅವರು ಯಾರು ಗೊತ್ತಿದ್ರೆ ಹೇಳಿ ಕಳಿಸ್ತಾರೆ ಅಲ್ಲೇ ಇಬ್ರು ಸೇಮ್ ತೊಗೊಂಡು ಬಟ್ಟೆ ಹೂಲೆ ಎಲ್ಲರಿಗೂ ಸೇಮ್ ತೊಗೊಂಡೈತಿ ಚಲೋ ಕಡೆ ಆಯ್ತು ನೋಡು ಡ್ರೆಸ್ ಮಸ್ತ್ ಆಗೈತಿ ನಮ್ಮ ಡ್ರೆಸ್ಗಿಂತ ನಮ್ಮ ಮೆಹಂದಿ ಇಷ್ಟ ಆಗೈತೆ ನಮಗೆ ನೀವು ಸೇಮ್ ಡ್ರೆಸ್ ಹಾಕೊಂಡಿದ್ರಲ್ಲ ಅದಕ್ಕೆ ಸೇಮ್ ಹಾಕಿದ ತಡಿ ಮೆಹಂದಿ ಅಂತ ಸೇಮ್ ಹಾಕಿದೆ ನಾನು ಚಲೋ ಕೆಲಸ ಮಾಡಿದ್ವಿ ಬಿಡ್ಲೆ ಹ್ಞೂ ರೀ ಮೇಡಮ್ ಮತ್ತು ನಿಂದೆ ಆಗಲಿ ಮದ್ವೆ ಇಲ್ಲಲ್ಲ ಇನ್ನು ಮದುವೆ ಬಗ್ಗೆ ಏನು ಟೆನ್ಷನ್ ತೊಗೊಂಡಿಲ್ಲ ನಾನು ಯಾರ್ಯಾರ ಬಾಯ್ ಫ್ರೆಂಡ್ ಅದ ಏನಾರ ಅದಾರ ಮತ್ತೆ ಇಲ್ಲೇವ ತಾಯಿ ಯಾರು ಜೋರಿಗೆ ಹೇಳಿದ್ದಿ ಮತ್ತೆ ನಮಗೆ ಓಡ್ಕೊಂಡು ಬರ್ತಾಳೆ ಅಂಥದ್ದು ಏನು ಮಾಡ್ಕೋಗಿಲ್ಲ ನಾನು ಸುಮ್ಮನೆ ಇರ್ಲಿ ಬಿಡಿ ನಿನ್ನ ಇಷ್ಟ ಅದ ಹಂಗೆ ಕೇಳಿದೆ ನಾನು ಗೊತ್ತೈತಲ್ಲೆಪ್ಪ ನಮ್ಮ ಮನ್ಯಾಗ ಹೆಂಗೈತೆ ಅಂತೇಳಿ ನಾನು ಲವ್ ಮಾಡಿದ ವಿಷಯ ಗೊತ್ತಾದ್ರೆ ರುದ್ರ ತಾಂಡ ಮಾಡಿಬಿಡ್ತಾರೆ ಅದಕ್ಕೆ ಲವ್ ಬೇಡ ಏನು ಬೇಡ ಅಂತೇಳಿ ಸುಮ್ಮನೆ ನಾನು ಅಷ್ಟಕ್ಕೆ ನಾನು ಅದೇ ನೋಡು ಇರ್ಲಿ ಬಿಡ್ಲಿಪ್ಪ ಮೊದಲ ನಿಮ್ಮ ಮನ್ಯಾಗ ಸರಿ ಇಲ್ಲ ಏನಾರ ಮಾತಾಡಿದ್ರೆ ಏನಾರ ಒಂದು ಹೇಳ್ತಾವೆ ಅದಕ್ಕಲ್ಲೆಪ್ಪ ನಾ ಇಂಥವಕ್ಕೆಲ್ಲ ತಲೆನ ಹಾಕಿಲ್ಲ ನೀವಿಬ್ಬರು ಚಲೋ ಮನೆಗೆ ಹೊಂಟಿರಿ ಚಲೋ ತಂಗಾಗಲಿ ಆದಷ್ಟು ಬೇಗ ನಿಂಗೂ ಒಳ್ಳೆ ಹುಡುಗ ಸಿಗಲಿ ನಿನ್ನ ಆಸೆ ಎಲ್ಲ ಪೂರೈಸುವಂಥದ್ದು ಸಿಗಲಿ ಥ್ಯಾಂಕ್ಸ್ ವಾ ಇಷ್ಟು ವಿಷಯ ಕೊಟ್ಟಿದ್ದಕ್ಕೆ ಮತ್ತೆ ನಿನ್ನ ಬಿಸ್ನೆಸ್ ಚಲೋದಾಗ ನಡೀಲಿ ಬಿಸ್ನೆಸ್ಸಾ ಹ್ಞೂಲೇ ಈಗ ಮೆಹಂದಿ ಹೆಂಗಿದ್ರು ಕಲ್ತೀಯಾ ಈಗ ಹೆಂಗಿದ್ರು ನೀನು ಆನ್ಲೈನ್ ಮಾಡಿದೆ ಅಂದರೆ ಎಲ್ಲರಿಗೂ ಹಾಕಕ್ಕೆ ಹೋದೆ ಅಂದರೆ ಆಮೇಲೆ ನೀನು ಒಂದು ಕ್ಲಾಸ್ ಇಟ್ಬಿಡ ಮೆಹಂದಿ ಹೇಳ್ಕೊಡೋದು ಒಂದು ಕ್ಲಾಸ್ ಇಟ್ಬಿಡು ಸ್ಟೂಡೆಂಟ್ಸ್ ಬರ್ತಾರೆ ಅವ್ರಿಗೆಲ್ಲ ಮೆಹಂದಿ ಹೇಳ್ಕೊಡಂತಿ ಅದ್ರಾಗೂ ಬರ್ತೈತಿ ಇನ್ಕಮ್ ಹೌದು ನೋಡ್ರಿ ಅಂತ ತಲೆಗೋಳಿ ಇಲ್ಲ ಇದು ಹೌದು ನೋಡಿ ಬೆಸ್ಟ್ ಐಡಿಯಾಲೇ ಒಂದು ಮೆಹಂದಿ ಕ್ಲಾಸ್ ಇಟ್ಬಿಡು ಅಷ್ಟ ಮಾಡ್ತೀನಿ ತಡಿ ನಾನು ಥ್ಯಾಂಕ್ಸ್ ಲೇಪಿ ಒಳ್ಳೆ ಐಡಿಯಾ ಕೊಟ್ಟಿದ್ದಕ್ಕೆ ಎಲ್ಲ ಒಳ್ಳೇದಾಗ್ಲಿವಾ ನಿಂಗೆ ಒಳ್ಳೇದಾಗ್ಲಿ ಅಂತ ಹೇಳಿದ್ದೆ ಅಲ್ಲ ಮಸ್ತಾಗೈತಿ ಮೆಹಂದಿ ಯಾರು ಹಾಕಿದ್ದೆ ಯಾಕೆ ಜಯಕ್ಕ ನಮ್ಮ ದೀಪಮ್ಮ ಮಗಳೇ ಶ್ರುತಿ ಈಗಿನ ಹಾಕಿದ್ ನೋಡು ಆಕಿನ ಮೆಹಂದಿ ಕಲ್ತಿದ್ದ
ಹೇಳ್ತಿದ್ಲ ನಂಗೂ ಭೀಮವ್ವ ಮನೆ ಹೇಳಿದ್ಲ ನನ್ನ ಮಗಳು ಮೆಹಂದಿ ಕಲ್ತಾಳವಾ ಏನಾರು ಮೆಹಂದಿ ಹಾಕೋದಿತ್ತು ನನ್ನ ಮಗಳಿಗೆ ಹೇಳ್ರಿ ಅಂತೇಳಿ ಅದಕ್ಕೆ ಅಕ್ಕಿಗ ಹೇಳಿದ್ದೆ ನೋಡಿ ಮೆಹಂದಿ ಹಾಕಕ್ಕೆ. ಹೌದು ನನಗೆ ಹೇಳಿಲ್ಲ ಮತ್ತೆ ನೀನೇ ಹೇಳೋ ನೆನಪಾರಿದೆ. ನಾನು ಈ ಹುಡುಗರಿಗೆ ಹೇಳಿದ್ದೆ ಯಾರು ಹೇಳಕ್ ಹೋಗ್ಬೇಡ್ರವ ಮೆಹಂದಿ ಹಚ್ಚಾಕ ನಂಗೆ ಗೊತ್ತಿರೋ ಬ್ರದರ್ ಅವ್ರಿಗೆ ಹೇಳ್ತೀನಿ ಮೆಹಂದಿ ಹಚ್ಚಾಕ ಮತ್ತೆ ನೀವ್ಯಾರಿಗೂ ಹೇಳ್ಬೇಡ್ರಿ ಅಂತೇಳಿ ನಾನು ಅವ್ರಿಗೆ ಅಂದಿದ್ದೆ ನಿಂಗೆ ಹೇಳೋದು ಮರ್ತಿದ್ದೆ ನಾನು ನಮ್ಮ ಭೀಮವ್ವ ಮಗಳಿಕಿ ಹೂರೇ ಮತ್ತೆ ನಮ್ಮ ದೀಪವ್ವ ಮತ್ತೆ ತ್ರಿವೇಣಿ ಜೊತೆ ಕಲ್ತಿಟ್ಟಿಲ್ಲ ನೆಕ್ಕಿ ಏನೇನವ ಮರ್ತಂಗ ಆಗ್ಬಿಟ್ಟೈತೆ ನೋಡು. ಯಾಕ್ರಿ ಆಂಟಿ ನನಗೆ ಮರ್ತ ಬಿಟ್ಟಿರಿ ನೀವು ಮರ್ತಂಗಾಗೈತ್ವಾ ನೀ ನಮ್ಮ ಮನೆಗೆ ಬರ್ತಿದ್ದೆ ಗೊತ್ತಾಗ್ತಿತ್ತಾ ಇಲ್ಲ ಮತ್ತೆ ನಾವು ನಿಮ್ಮ ಮನೆ ಕಡೆ ಬಂದಾಗೆಲ್ಲ ಕಾಣ್ತಿದ್ದೇ ಇಲ್ಲ ನೀನು. ನಾ ಜಾಸ್ತಿ ಒಳಗೆ ಇದ್ದಿದ್ದಲ್ರಿ ಅದಕ್ಕೆ ಕಾಣಿಸಿಲ್ಲ ಅನಿಸ್ತೈತಿ ನಿಮಗೆ. ಮತ್ತೆ ನಮ್ಮ ಮನೆ ಕಡೆ ಎಲ್ಲಿ ಬರ್ತೀರಿ ನೀವು ಜಾಸ್ತಿ ನಮ್ಮ ಮನೆ ಕಡೆ ಬರಂಗೇ ಇಲ್ಲ ನೀವು ಇಲ್ಲೇ ಇರ್ತೀರಿ. ಅದು ನಿಜನ ಬಿಡ್ವಾ ಅದಕ್ಕೆ ಗೊತ್ತಾಗಿಲ್ಲ ನನಗೆ ಅದಂತೀನಿ ನಾನು ನಮ್ಮ ಭೀಮನ್ ಮಗಳು ಇಷ್ಟು ದೊಡ್ಡಕ್ಕಾಗ್ಲ ಅಂತೇಳಿ. ಆಂಟಿ ನಿಮ್ಮ ಮಗಳ ಜೊತೆ ಕಲ್ತೀನಿ ನಾನು ಮತ್ತೆ ನಿಮ್ಮ ಮಗಳ ದೊಡ್ಡಕ್ಕೆ ಮತ್ತೆ ಇನ್ನು ಸಣ್ಣಕ್ಕೆ ಇರ್ತೀನೇನ್ರಿ. ಹೂವಾ ಆರಾಮದಿಲ್ವಾ? ಹ್ಞೂ ರೀ ಆಂಟಿ ಆರಾಮದಿ ನೋಡ್ರಿ ನೀವ್ರಿ? ನಾನು ಆರಾಮದಿ ನೋಡ್ವಾ. ಮೆಹಂದಿ ಚಲೋ ಹಚ್ಚಿವಾ ಚಲೋ ಕಲ್ತಿ ಬಿಡು ಮೆಹಂದಿ. ಹ್ಞೂ ರೀ ಆಂಟಿ ಕ್ಲಾಸ್ ಹಚ್ಚಿದ್ದೆ ರೀ ನಾನು ಕ್ಲಾಸ್ ಎಲ್ಲ ಮುಗಿದ್ರಿ ಮತ್ತೆ ಕುಸುಮ ಆಂಟಿ ಹೇಳಿದ್ರೆ ಮತ್ತೆ ದೀಪಾಗ ತ್ರಿವೇಣಿಗೆ ಮೆಹಂದಿ ಹಚ್ಚೋದೈತ್ವಾ ನೀನು ಹಚ್ಬೇಕಾ ಅಂತೇಳಿ ಅದಕ್ಕೆ ನಾನು ಬಂದೆ ರೀ. ಚಲೋ ಆತ್ ಬಿಡುವ ನೀನೇ ಬಂದಿದ್ದೆ ಒಳ್ಳೆ ಕೆಲಸ ಮಾಡಿದ್ದಿ. ಮತ್ತೆ ಇವ್ರು ಯಾರಿಗೋ ಹೇಳಿ ಅವ್ರು ಬರಾಕಿದು ಮಾಡಿ ಎದಕ್ ಬೇಕಾಗಿತ್ತದಲ್ಲ ಚಲೋ ಹಚ್ಚ ಮೆಹಂದಿ ಇಬ್ರಿಗೂ ದಿಟ್ಟ ಒಂದು ತರ ಐತಿ ಇಬ್ರದು ಮತ್ತೆ ಸೇಮ್ ಬಟ್ಟೆ ಹಾಕೊಂಡಾರ ಮತ್ತೆ ಸೇಮ್ ಮೆಹಂದಿ ಹಚ್ಚಾಳಕ್ಕಿ ಕರೆಕ್ಟ್ ಹೇಳಿದ್ರಿ ನೋಡ್ರಿ ಆಂಟಿ. ನನ್ನ ಕುಸಿನಿಗೂ ಹಾಕುವ ಚೆನ್ನಾಗಿ ಮೆಹಂದಿ ಮಧು ಮಗಕ್ಕಿಂತ ಲಗಿನ ಪುಣೆ ಆಯ್ತು ಬಿಟ್ಟು ಆಗ್ಲಿ ಅಂತ ನಾನು ಮೆಹಂದಿ ಹಾಕಿಸ್ಕೋಬೇಕು ಜಲ್ದಿ ಬರ್ರಿ ಅಂತೇಳಿ. ಸರಿ ತಗೋರಿ ಆಂಟಿ ಹಾಕ್ತೀನಂತೆ. ಅಲ್ಲ ಮಧು ಮಗಳ ಹಿಂಗದ ಅಂದ್ಮೇಲೆ ಮಧು ಮಗಳು ಅವ್ವ ಹೆಂಗಿರ್ಬೇಕು ಮತ್ ನಾನೇ ಒಂದು ಪಟ್ಟು ಮೇಲೆ ಇರ್ಬೇಕು ನಾನೇ. ಹೌದವ್ವ ತಾಯಿ ಹೌದು. ಕುಸುಮ ಆಂಟಿ ನಿಮ್ ಬ್ಯೂಟಿ ಮುಂದೆ ನಮ್ ಬ್ಯೂಟಿ ಏನು ಇಲ್ಲ ತಗೋರಿ. ಅಲ್ಲಿ ನಿಂದಿಸಿದ್ರೆ ಇಲ್ಲಿ ಮದುವೆ ಹೆಣ್ಣ ಯಾರು ತಾಯಿ ಯಾರು ಅಂತ ಹೇಳಿದ್ರೆ ಕನ್ನಡ ಕಾಣಂಗಿಲ್ಲ ಅಲ್ಲಿ ಹಂಗದಿರ್ ನೀವೇ. ಈ ದೀಪಾಗ ಒಂಥರ ಅಕ್ಕ ಇಲ್ಲ ತಂಗಿ ಇದ್ದಂಗೆ ಅದಿರ್ ನೀವು ಮಮ್ಮಿಗೆ ತನ್ಸಂಗೆ ಇಲ್ಲ ನೀವು. ಹ್ಞೂ ನನಗೆ ನಮ್ಮ ಮಮ್ಮಿ ಬ್ಯೂಟಿ ಬರೋದು ಬಿಟ್ಟು ನಮ್ಮ ಪಪ್ಪನ ಬ್ಯೂಟಿ ಬಂದ್ಬಿಟ್ಟೈತಿ. ನಿಮ್ಮ ಅಪ್ಪನ ಹೊತ್ತೀವ ನೀನೆ ಮತ್ತೆ ಅದಕ್ಕೆ ನಿಮ್ಮ ಅಪ್ಪನ ಬಂದೈತಿ. ಮತ್ತೆ ನಾನು ಇನ್ನೇನು ಯಾಕಾಗಲಿಲ್ಲ ನಂದು ಬ್ಯೂಟಿ ಅಷ್ಟು ಚಲೋ ಇರ್ತಿತ್ತು. ನೀನು ಅಪ್ಪನಂಗೆ ಯಾಕೆ ಕುಡ್ಸಿದಿ ನನಗೆ ನಿನ್ನ ಕುಡಿಸ್ಬೇಕಾಗಿತ್ತಿಲ್ಲ ಅತ್ತಗೋ ಎಲ್ಲ ನನ್ನ ಕೈಯಾಗೈತೇನ ಮಂಗ್ಯ ಏನೋ ದೇವ್ರು ಕೊಟ್ಟಿದ್ದಪ್ಪ. ನೀ ಮೋಸಗಾದಿ ನೀನು ನಾ ಹೇಳಿ ನಿನಗತ್ತೆ ಹುಟ್ಟಿದ್ರೆ ನಿಂಕಿನ ಚಂದ ಕಾಣ್ತೀನಿ ಅಂತೇಳಿ ಪಾಪ ನಂಗೆ ಗುಡಿಸ್ಬಿಟ್ಟು ನಾನು ಪಾಪ ನನಗೆ ಚಂದ ಆಗ್ಬಿಡ್ತಾಳೆ ಅಂತೇಳಿ ನಿಮ್ಮ ಅಪ್ಪ ನಂಗೆ ಹೊಡ್ಸೇನ್ ನೋಡು. ಆಂಟಿ ಮಸ್ತ್ ಜೋಕ್ ಮಾಡ್ತೀರಿ ಬಿಡ್ರಿ. ಮತ್ತೆ ಏನು ಹೇಳ್ಬೇಕು ಆಕಿಗೆ ಹಿಂಗಂದ್ರೆ ಅದು ನಾನು ಎರಡು ಮಕ್ಕಳು ಚಂದ ಕಾಣತ್ತಾವ ಯಾರ ದೃಷ್ಟಿ ಆಗದೇ ಇರಲಿ. ದೃಷ್ಟಿ ಬಟ್ಟೆ ಇಟ್ಬಿಟ್ಟಾರೆ ಇಬ್ಬರಿಗೂ ಯಾರು ದೃಷ್ಟಿ ಆಗ್ಬಾರ್ದು ಅಂತೇಳಿ ಎಷ್ಟು ಲಕ್ಷವಾಗಿ ಕಾಣತ್ತಾರ ನಂಗೆ. ಸರಿ ಬಾವ ನಮಗೂ ಮೆಹಂದಿ ಹಾಕಂತಿ ನಡಿ ಗಂಟೆ ಕುಂದ್ರ ನಡಿ ಬರ್ತೀನಂತ. ಬಾವ ನನಗೂ ಜಯಕ್ಕಗೂ ಮತ್ತು ನಮ್ಮ ಲಲಿತಕ್ಕಗೂ ಮಸ್ತ್ ಮೆಹಂದಿ ಹಾಕ್ಬೇಕಾ ಯಾವ ನಂಗೆ ಸಣ್ಣದಂಗೆ ಹಾಕ ಸಾಕು ನಂಗೆ ದೊಡ್ಡದಂಗೆ ಏನು ಬೇಡ. ಸರಿ ತಗೋರಿ ಆಂಟಿ. ಹಬ್ಬ ಸುಸ್ತಾಗತ್ಲೆಪ್ಪ ಹಿಂಗೆ ಕುಂತು ನನಗಂತೂ ಕಾಲ ಕೈ ನೊಸಾತ್ ಬಿಟ್ಟಾವ. ಏ ಸೂರಜ್ ರಾಮ ನೀವೇನಿಲ್ಲೇ? ಏ ಸೂರು ನೀವೇನಿಲ್ಲೇ? ರಾಮ್ ಏನಿದೆ ಯಾರು ನೋಡಿದ್ರೆ ಏನಂತಾರೆ? ಯಪ್ಪ ತಾಯಿ ನಿಂಗೆ ನೋಡ್ಬೇಕನ್ನಿಸ್ತು ಅದಕ್ಕೆ ಬಂದ್ವಿ. ಸೇಮ್ ಹಿಯರ್ ನಿಮ್ಮನ್ನ ನೋಡ್ಬೇಕನ್ನಿಸ್ತು ಅದಕ್ಕೆ ನಾವು ಬಂದ್ವಿ. ತ್ರಿವೇಣಿ ಮಸ್ತ್ ಕಾಣತಿಲೆ ಏನ್ ಮಸ್ತ್ ರೆಡಿಯಾಗಿ. ಯೋ ಯಾರು ನೋಡಿದ್ರಿ ಏನ್ ಗತಿ? ದೀಪು ಮಸ್ತ್ ಕಾಣತಿಲೆ ಮಸ್ತ್ ಅಂದ್ರೆ ಮಸ್ತ್ ಕಾಣತಿ. ನಾನ್ ಮಸ್ತ್ ಕಾಣದಿರ್ಲಿ ಮನೆಗೆ ಯಾರು ಗೊತ್ತೈತೇನ ನೀವು ಬಂದಿದ್ದೆ? ಯಾರಿಗೂ ಗೊತ್ತಿಲ್ಲ ಅಂಟಿಗಳು ಹೋಗ್ಲಿ ಅಂತೇಳಿ ನಾವು ಅಲ್ಲಿ ನಿಂತಿದ್ವಿ. ಅಂಟಿಗಳು ಹೋದ ತಕ್ಷಣ ಈ ಕಡೆ ಬಂದ್ವಿ. ಯಪ್ಪ ಎದಕ್ ಬೇಕಾಗಿತ್ತಪ್ಪ? ಅಷ್ಟು ಟೆನ್ಷನ್ ತಗೋಬೇಡ ಏನೋ ಒಂದು ಐಟಮ್ ಕೊಡೋದಿತ್ತು ನಾವು ಅದು ಕೊಡಕ್ಕೆ ಬಂದಿದ್ವಿ. ಚಿಂತೆ ಮಾಡ್ಬೇಡ ಅಲ್ಲಿ ಅಂಟಿಗೆ ಅದೆಲ್ಲ ಪೆಟ್ಟಿಯಾಗಿ ಕಡೆ ಬಂದ್ವಿ ನಾವು. ಥ್ಯಾಂಕ್ ಗಾಡ್ ಎಂತಪ್ಪ ಹೆದರ್ಸ್ಬಿಟ್ಟಿ ಒಮ್ಮೆಕ್ಲಿ. ಮದುವೆ ಹಾಕಿನಾಗಿತ್ತ ಹೆದರ್ಸ್ಬಿಟ್ರಲ್ಲ ಹಂಗೆ ಹಂಗೆ ಚಮಕ್ ಕೊಡುವ ಅಂತೇಳಿ ಶಾಣೆ ಆದ್ರಿ ತಗೋರಿ ಇಬ್ರು. ದೀಪಿ ಏನ್ ಮಸ್ತ್ ಕಾಣತಿಲೆ ಸೂಪರ್ ಸೂಪರ್. ಥ್ಯಾಂಕ್ ಯು. ಅಲ್ಲ ಇಬ್ರು ಸೇಮ್ ತಗೊಂಡ್ರ ಅರ್ವಿ ಮೆಹಂದಿಗೂ ಮೆಹಂದಿಗ ಅರಶಿನ ಶಾಸ್ತ್ರಕ್ಕ ಮದ್ವಿಗ ಎಲ್ಲದಕ್ಕೂ ಸೇಮ್ 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 ಸೇಮ್. ಎಷ್ಟಾದ್ರೂ ಜೀವದ ಕೇಳ್ತಾರಲ್ಲ ಅದಕ್ಕೇನೆ. ಯೆಸ್ ಯು ಆರ್ ರೈಟ್. ಓಕೆ ಮೇಡಮ್. ಹೌದು ಪ್ರೀತಿ ತಂಗಡೆ ಆಯ್ತು ಫಂಕ್ಷನ್ ಈ ಕೈ ಮೆಹಂದಿ ಹಚ್ಕೊಂಡಿದ್ದಕ್ಕೆ ಏನು ನೋಡಕ್ ಆಗತ್ತಿಲ್ಲ ಮೊಬೈಲ್ ತೆಗೆದು. ಅವ್ರು ಚಲೋ ನಡೆಯತೈತಿ ಪ್ರೇಮ್ ಹೋಗ್ಯಾನ ಅಲ್ಲಿಗ. ಹೌದೇನ ನಾಷ್ಟ ಮಾಡಿದ್ರಿ ಇಲ್ಲ ನಾಷ್ಟ ಮಾಡಿ ಬರ್ರಿ. ನಾಷ್ಟ ಅದೆಲ್ಲ ಮುಗಿಸ್ಕೊಂಡೆ ಇಲ್ಲಿ ಬಂದ್ವಿ. ನೀವು ಮಾಡಿದ್ರಲ್ಲ ನಾಷ್ಟ ಅದೆಲ್ಲ ಮುಗಿಸ್ಕೊಂಡ ಕುಂತೇವೆ ನಾವು. ಮತ್ತೆ ಮೆಹಂದಿ ಹಾಕೊಂಡ್ರೆ ನಾಷ್ಟ ಮಾಡಕ್ ಆಗಂಗಿಲ್ಲ ಅಂತೇಳಿ. ಮತ್ ಮಧ್ಯಾಹ್ನ ಟೈಮ್ ಮಾಡ್ತೀರಿ? ಮಮ್ಮಿ ಅದರಲ್ಲ ಮಮ್ಮಿ ಮಾಡಿಸ್ತಾರ. ನಾ ಮಾಡಿಸ್ಲಾ? ಬೇಡಪ್ಪ ನೀವು ಅಷ್ಟು ತೊಂದರೆ ತಗೊಂಡು ಬೇಡ. ಏನೋಪ್ಪ ನಮ್ಮ ಹುಡುಗಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತೇಳಿ. ವಾವ್ ಸೂಪರ್ ಲೇ ಯು ಲುಕಿಂಗ್ ಫ್ಯಾಬ್ಯುಲಸ್ ರಿಯಲಿ. ಮತ್ತೆ ಸುಳ್ಳು ಹೇಳ್ಬೇಡ. ನಾ ಯಾಕೆ ಸುಳ್ಳು ಹೇಳಿಪ್ಪ ಮಸ್ತ್ ಕಾಣತ್ತಿ. ಆತೇನು ಮೆಹಂದಿ ಅಲ್ಲೇ ನನ್ನ ಮಗಳು ಮಸ್ತ್ ಕಾಣತ್ತಾಳೆ. ಅಯ್ಯೋ ಪ್ರೀತಿ ನಂದೇ ಕಣ್ಣು ಸಾಲು ನೋಡುವ ನೀನು ನೋಡಾಕ. ಮಮ್ಮಿ ಸುಳ್ಳು ಹೇಳ್ಬೇಡ ನಿಜ ಚಂದ ಕಾಣತ್ತೀನಿ. ಹೂವಾ ನನ್ನ ಮಗಳಿಗೆ ಈಗ ಲಕ್ಷ್ಮಿ ಕಳೆ ಬಂದಿತ್ತು ನೋಡು. ಅಂದ್ರೆ ನಂಗೆ ಇಷ್ಟು ದಿನಕ್ಕೆ ದೇವತ್ ಕಳೆ ಐತೇನು ಪಪ್ಪ?
ಹಂಗಲ್ಬಿ ಇಷ್ಟು ದಿನ ನಾರ್ಮಲ್ ಆಗಿರ್ತಿದ್ವಿ, ಈಗ ಸ್ವಲ್ಪ ಲಕ್ಷಣವಾಗಿ ಕಾಣಕ್ತಿಯಲ್ಲ ಅದಕ್ಕೆ. ನಂಗೆ ಪ್ರೇಮ್ ಬಂದ ಪ್ರೇಮ್ ಅದನ್ನ ಹೇಳಕ್ ಬಂದೆ ನಾನು. ಹೌದು ಮತ್ತೆ ಇಲ್ಲೇ ಅದೀನಿ ನಾನು. ಪ್ರೇಮ್ ಇದೇನಾ ನೀನು ಸಡನ್ ಆಗಿ? ಸ್ವಲ್ಪ ಕೆಲಸ ಇತ್ತು, ಏನೋ ಕೊಡೋದಿತ್ತು, ಅದಕ್ಕೆ ಬಂದಿದ್ದೆಪ್ಪ. ಪ್ರೀತಿ, ಯು ಲುಕಿಂಗ್ ಸೋ ಬ್ಯೂಟಿಫುಲ್. ರಿಯಲಿ ಎಲ್ಲರೂ ಅದನ್ನ ಹೇಳತ್ತಾರ ಇವತ್ತು. ಥ್ಯಾಂಕ್ ಯು. ಕಲಿನ ಚಂದ ಕಾಣತಿಲ್ಕ ಹೇಳ್ತಾರೆ. ತ್ರಿವೇಣಿ ಮತ್ತೆ ದೀಪಾ ಹೆಂಗ್ ರೆಡಿ ಆಗ್ಯಾರ? ಅವ್ರು ನೋಡೇ ಇಲ್ಲ, ನಾ ಫೋಟೋ ಫೋನ್ ಹಿಡಿಯಕ್ಕೂ ಆಗತ್ತಿಲ್ಲ ನನಗೆ. ಏನಪ್ಪ ಗೊತ್ತಿಲ್ಲ, ರಾಮ್ ಮತ್ತು ಸೂರಜ್ ಅವರು ಹೋಗ್ಯಾರ ಇಲ್ಲಿ, ನೋಡ್ಬೇಕು ಅವ್ರ ಫೋಟೋ ಹೊಡ್ಕೊಂಡ್ ಬಂದ್ಮೇಲೆ. ಇಲ್ಲಾಂದ್ರೆ ಆಮೇಲೆ ಫೋನ್ ಹಚ್ತೀನಿ ತಡಿ ತ್ರಿವೇಣಿಗೆ, ನೋಡ್ತೀನಿ ನಾನು ಅವರು ಹೆಂಗಾಗ್ಯಾರ ಅಂತೇಳಿ. ಓಕೆ ಪ್ರೇಮ ನಡಿಪ್ಪ, ನಾಷ್ಟ ಮಾಡಿಟ್ಟೇನಿ, ನಾಷ್ಟ ಮಾಡ್ತೀನಿ ನಡಿ. ಅಯ್ಯೋ ಆಂಟಿ ಬೇಡ, ನಾಷ್ಟ ಮಾಡೇ ಬಂದೆ ನಾನು. ಹಂಗಂದ್ರೆ ಹೆಂಗಪ್ಪ, ಮನಿ ಹಳಿಯ ನೀನು ಸ್ವಲ್ಪ ಏನ ತಿನ್ನಬೇಕಪ್ಪ, ನಡಿ. ಇಲ್ಲಿ ತಡಿ ಮಮ್ಮಿ, ಸ್ವಲ್ಪ ಕುಂದ್ರಿ ಇಲ್ಲೇ, ಆಮೇಲೆ ಕುಂದು ತಗೋ ಬಾ, ಸ್ವಲ್ಪ ಏನ ತಿನ್ ಬರ್ಲಿ ತಡಿ. ಓಕೆ ಬಾಪ. ಆಂಟಿ ರಿಯಲಿ ನಂಗೆ ಹೊಟ್ಟೆ ಹಸಿವಿಲ್ರಿ, ಈಗ ನಾಷ್ಟ ಮಾಡಿ ಬಂದಿನಿ ನಾನು. ಇಲ್ಲಿ ಬಾಪ, ಸ್ವಲ್ಪ ತಿನ್ನತಿ ಬಾ, ಸ್ವಲ್ಪ ನಡಿತೈತಿ. ಸರಿ ತಗೋರಿ.